ಇವತ್ತಿದ್ದ ಪೂಜೆಗೆ ನೆನ್ನೆ ಇಲ್ಲಿ ಅಲಂಕಾರ ಮಾಡಿ ಮುಗ್ದಿತ್ತು. ಸೊ ನಾನು ಮತ್ತು ನಮ್ಮ ತಾಯಿ ಗಾಡಿ ಎತ್ಕೊಂಡು ಬೆಳಗ್ಗೆನೆ ಮನೆ ಬಿಟ್ವಿ. ಮನೆ ಬಿಟ್ಬಿಟ್ಟು ಹೋಗ್ಬೇಕಾದ್ರೆ ಇಬ್ರಿಗೂ ಹೊಟ್ಟೆ ಸಿಗ್ತಾಯಿತ್ತು. ಟೈಮ್ ಆಲ್ರೆಡಿ 9 ಗಂಟೆ ಕೂಡ ಆಗಿತ್ತು. ಅದಕ್ಕೆ ನಾವು ಮನೆ ಹತ್ರ ಇದ್ದಂಥ ಹೋಟ್ಲಲ್ಲಿ 2 ಇಡ್ಲಿ 2 ವಡೆ ತೊಗೊಂಡು ಫಸ್ಟು ಇಲ್ಲಿ ಟಿಫನ್ನ ಮುಗಿಸ್ಕೊಂಡ್ವಿ. ಟಿಫನ್ ಮುಗಿತಿದ್ದಂಗೆ ಸೀದಾ ಗಾಡಿ ಎತ್ಕೊಂಡು ವಿಜಯನಗರ ಕ್ಲಬ್ ರೋಡಲ್ಲಿರುವಂತಹ ಈ ಫಿಟ್ನೆಸ್ ಅರ್ತ್ ಜಿಮ್ಗೆ ಬಂದ್ವಿ. ಯಾಕೆ ಅಂದರೆ ಮೊನ್ನೆ ತಾನೇ ಈ ಜಿಮ್ಮು ಓಪನಿಂಗ್ ಆಗಿತ್ತು. ಓಪನಿಂಗ್ ಆಗಿ ಇವತ್ತು ಕೂಡ ಇಲ್ಲಿ ಹೋಮ ಮತ್ತು ಪೂಜೆ ಕೂಡ ಇಟ್ಕೊಂಡಿದ್ರು. ನಮ್ಮಣ್ಣವರು ಇಲ್ಲೇ ಕೂತ್ಕೊಂಡಿದ್ದಾರೆ ನೋಡಿ ಹೋಮಕ್ಕೆ. ಸೊ ಇದಾಗ್ತಿದ್ದಂಗೆ ಇಲ್ಲಿ ಜನಧ್ವನಿ ಮಹೇಶ್ ಅವ್ರು ಬಂದಿದ್ರು. ಇವರು ಕೂಡ ಪೂಜೆಗೆ ಬಂದು ಭಾಗವಹಿಸಿದ್ರು. ಇಲ್ಲಿದ್ದೊಂದಕ್ಕೆ ಟಿಫನ್ ತರೋಣ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಫ್ರೆಂಡು ಟಿಫನ್ಗೆ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಇದೇ ನೋಡಿ ಇಡ್ಲಿ ಹಬ್ಬು. ಇಲ್ಲಿ ಅಣ್ಣವ್ರಿಗೆ ಒಂದು 30 ಪ್ಲೇಟ್ ಇಡ್ಲಿ ಪಾರ್ಸಲ್ ಹಾಕೋಣ ಅಂತ ಹೇಳಿದ ತಕ್ಷಣವೇ ಎಲ್ಲ ಟಕ ಅಂತ ಪಾರ್ಸಲ್ನ ತೊಗೊಂಡು ಕಟ್ಟಿದ್ರು. ಹಂಗೆ ಆ ಟಿಫನ್ ಎತ್ಕೊಂಡು ಜಿಮ್ ಹತ್ರ ಬರೋಷ್ಟೊತ್ತಿಗೆ ಇಲ್ಲಿ ಹೋಮ ಮಾಡಿ ಮುಗಿಸಿದ್ರು. ಆ ಹೋಮದ ಹೊಗೆಗೆ ಸಿಕ್ಕಾಪಟ್ಟೆ ಎಲ್ಲರ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ನಮ್ಮ ತಾಯಿಯವ್ರ ಕಣ್ಣಲ್ಲಿ ಹೆವಿ ಜಾಸ್ತಿ ಬಂದ್ಬಿಟ್ಟಿತ್ತು. ಹಂಗೆ ಇಲ್ಲಿ ಮಹಾಮಂಗಳಾರತಿ ಮಾಡಿ ಇನ್ನೇನು ಪೂಜೆ ಮುಗಿಯೋಂಥ ಟೈಮ್ಗೆ ನಮ್ಮ ವರ್ತು ಸಂತೋಷ್ ಅಣ್ಣವರು ಎಂಟ್ರಿ ಕೊಟ್ಟರು. ವರ್ತು ಸಂತೋಷ್ ಅಣ್ಣವರು ಬತ್ತಿದಂಗೆ ಇಲ್ಲಿ ಫಸ್ಟ್ ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಅಣ್ಣ ಆಯ್ ಅಂತ ಮಾತಾಡ್ಸ್ಕೊಂಡವ್ರನ್ನ ಅವ್ರಿಗೆ ಪೂಜೆ ಮಾಡಿ ಮಂಗಳಾರತಿ ಕೂಡ ಕೊಟ್ಟರು. ಅಣ್ಣವರು ಹಂಗೆ ಅಕ್ಷತೆ ಕೂಡ ಹಾಕಿ ಎಲ್ಲ ಒಂದು ರೌಂಡು ಹಂಗೆ ಜಿಮ್ನೆಲ್ಲ ನೋಡಿಕೊಂಡು ನಮ್ಮಣ್ಣವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಪೀಸಾಗಿ ನಿಂತಿರೋ ಟೈಮಲ್ಲಿ ನಾನು ಮತ್ತು ನಮ್ಮ ತಾಯಿಯವರು ಅಣ್ಣವ್ರ ಹತ್ರ ಒಂದು ಫೋಟೋ ಕೂಡ ತೆಗೆಸ್ಕೊಂಡ್ವಿ. ಹಂಗೆ ಅವರು ಜಿಮ್ ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು ಅಂತ ಹೇಳಿ ಅಲ್ಲಿಂದ ಹೊರಟರು. ಇಷ್ಟೇ ಮ್ಯಾಟ್ರು, ಬೈ.